ಎಲ್ಲರಿಗೂ ನಮಸ್ಕಾರ ಕಾಮ್ರೇಡ್ಸ್. ಇವತ್ತು ನಮ್ಮದು ವೇಜ್ ಮೀಟಿಂಗ್ ಬಗ್ಗೆ ಸುಮಾರು 1 ಗಂಟೆಗೆ 11 ಗಂಟೆಗೆ ನಾವು ಹೊರಗಡೆ ಹೋಗಿದ್ದೀವಿ. ಇವತ್ತು ಮೀಟಿಂಗ್ ಆಗಿದೆ. ಯಾವ ಮೀಟಿಂಗ್ ಆಗಿದೆ ಅಂದರೆ ವೇಜ್ ಬಗ್ಗೆ ಕೊಡಲೇಬೇಕಂದ್ರೆ ಇಶ್ಯೂ, ಫಸ್ಟ್ ಇಶ್ಯೂ ಆಗಿದೆ. ಅದು ಎಷ್ಟೆಷ್ಟೋ ಅವರು ಟ್ರೈ ಮಾಡಿ ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಆಮೇಲೆ ಒಂದು ಕನ್ಕ್ಲೂಷನ್ ಬರೀತೀವಿ. ಆಮೇಲೆ ಗ್ರ್ಯಾಜುಯೇಟಿ ಬಗ್ಗೆ ಅವ್ರು ಏನೇನಿದ್ರು 2001 ಕೊಡ್ತೀವಿ ಅಂದರೆ ಡಿಕ್ಲೇರ್ ಮಾಡಿದ್ರು. ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ. 1990 ಅಂದರೆ ಅದನ್ನು ಅವರು ಅಶ್ಯೂರೆನ್ಸ್ ಆಗಿದೆ. 1990 ಸುಮ್ಮನೆ ಅದು ಇದು ಯಾರೋ ಮಿಸ್ಟೇಕ್ ಆಗಬಾರ್ದು. ಅಕಸ್ಮಾತ್ 1990 ಅಂದರೆ ಇವಾಗಲೇ ಎಷ್ಟು ತಿಂಗಳಾಗುತ್ತೆ? 1990 ಮೀನ್ಸ್ 36 ಇಯರ್ಸ್ ಮಿನಿಮಮ್ ಟುಡೇ. ಈ ಥರ ಆಗಿದೆ, ಅದು ಓಕೆ ಆಗಿದೆ. ಆಮೇಲೆ ಇದು ಆಗಿದ ಮೇಲೆ ಫೈನಲ್ ಆಗಿದ ಮೇಲೆ ಶಾರ್ಟ್ಲಿ ಒಂದೊಂದು ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ವೇಜ್ ಬಗ್ಗೆ ಮಾತಾಡೋಣ ಅನ್ನೋ ಒಂದು ಅಶ್ಯೂರೆನ್ಸ್ ಕೊಟ್ಟು ಮಿನಿಟ್ಸ್ ಕೊಟ್ಟಿದ್ದಾರೆ ಕಾಮ್ರೇಡ್ಸ್. ಅದು ಏನಿದೆ ನೀವೆಲ್ಲ ಇಲ್ಲಿ ಇರೋಕ್ಕೋಸ್ಕರನೇ ಅಲ್ಲಿ ಮೀಟಿಂಗ್ ನಡೆಸ್ತಿದೆ. ಒಳ್ಳೆ ಸಪೋರ್ಟ್ ಮಾಡಿದರು. ನಮ್ಮ ಹಾಲ್ ಲೀಡರ್ಸ್ ಇಸ್ ವೆರಿ ಸ್ಟ್ರಾಂಗ್ ಸ್ಪೀಚ್ ಫಾರ್ ಟುಡೇ. ಅಷ್ಟು ಈಸಿ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡವ್ರ ಹತ್ರ ಕೂತ್ಕೊಂಡು 1 ನಿಮಿಷ 2 ನಿಮಿಷ ಎಲ್ಲ ಮಾತಾಡೋ ಕಥೆ ಇಲ್ಲ. ಇದು ನಾವು 5 ಅವರ್ಸ್ ಅಲ್ಲಿ ಮೀಟಿಂಗ್ ಮಾಡಿದ ಮೇಲೆ ಅವರು ಗ್ರ್ಯಾಜುಯೇಟ್ ಬಗ್ಗೆ 10 ವರ್ಷ ನಾವು ಎಕ್ಸೆಸ್ ಮಾಡಿದ್ದೀವಿ. ಅವ್ರು 2001 ಇದ್ದರೂ ಫೈನಲ್ ಮಾಡ್ಕೊಂಡು ಬಂದಿದ್ವಿ, ನಾವು ಬಿಟ್ಟಿಲ್ಲ. 1990 ಕೊಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ ಮೇಲೆ ಅವರು ಒಪ್ಕೊಂಡ್ರು. ನೆಕ್ಸ್ಟ್ ಮೀಟಿಂಗ್ನಲ್ಲಿ ವೇಜ್ ಮೇಲೆ ಮಾತಾಡೋಣ. ಮಂಡೇ ಒಂದು ನಮಗೆ ಮೆಸೇಜ್ ಬರುತ್ತೆ. ಅದು ಒಳಗೆ ಅವರೆಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಲ್ಲ ಮಾತಾಡಿಬಿಟ್ಟು ಇಡಿ ಕಾರ್ಪೊರೇಟ್ ಹತ್ರ ಮಾತಾಡಿಬಿಟ್ಟು ಲೋಕಲ್ HR ನಾವು ಒಂದು ಮೆಸೇಜ್ ಕೊಡ್ತೀವಿ. ಮಂಡೇ ನಿಮಗೊಂದು ಒಳ್ಳೆ ಮೆಸೇಜ್ ಬರುತ್ತೆ. ಆಮೇಲೆ ನಿಮಗೆ ಒಂದು ಒಳ್ಳೆ ಡೇಟ್ ಕೊಟ್ಟು ನಾವು ಫೈನಲೈಸ್ ಮಾಡೋಣ ಹೇಳಿದ್ದಾರೆ. 1 ನಿಮಿಷ ಇದೆ, ಮಿನಿಟ್ಸ್ ಇದೆ ಕೇಳಿ. ಇವಾಗ ನಮ್ಮ ಅಧ್ಯಕ್ಷರು ಎಲ್ಲ ಹೋಗಿ ಸುಮಾರು 1 ಗಂಟೆಗೆ ಹೋಗಿ ಇವಾಗ 8 ಗಂಟೆ ಆಗಿದೆ. ಏನು ಒಳಗಡೆ ಆಗಿದೆ, ನಾವು ಹೆಂಗೆ ಮಾತಾಡಿದ್ವಿ, ಹೆಂಗೆ ಎಲ್ಲ ಇದಾಗಿದೆ ಅಂತ ಹೇಳಿದ್ದಾರೆ. ಒಂದು ಗ್ರ್ಯಾಜುಯಿಟಿ ಅಶ್ಯೂರೆನ್ಸ್ ಆಗಿದೆ, ವೇಜ್ದು ಆಗಬೇಕು. ವೇಜ್ದು ಇಲ್ಲ ಅಂತ ಹೇಳಿದರು, ಅದೆಲ್ಲ ಒಪ್ಪೋದಿಲ್ಲ. ವೇಜ್ ಕೊಡಲೇಬೇಕು ವಿತ್ ಅರಿಯರ್ಸ್ ಅಂತ ನಾವು ಸ್ಟ್ರಾಂಗಾಗಿ ಹೇಳಿದ್ದೀವಿ. ಮಂಡೇ ಮತ್ತು ಕಾರ್ಪೊರೇಟು ನಾಳೆ ಸ್ಯಾಟರ್ಡೇ 2 ದಿನ ರಜಾ. ಮಂಡೇ ಈವ್ನಿಂಗು ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ವೇಜ್ ಬಗ್ಗೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಮಂಡೇ ಅವರು ವೇಜ್ ಬಗ್ಗೆ ಏನು ಡಿಸ್ಕಷನ್ ಮಾಡಿಬಿಟ್ಟು ಹೇಳ್ತಾರೋ ಅದ್ರ ಮೇಲೆ ನೆಕ್ಸ್ಟ್ ಮೀಟಿಂಗು ಡೇಟು ಕೊಟ್ಟಿದ್ದಾರೆ. ಇವಾಗ ಮಿನಿಟ್ಸು ಕೊಟ್ಟಿದ್ದಾರೆ. ಮಂಡೇ ಏನಾದರೂ ಅವ್ರು ತೀರ್ಮಾನ ಮಾಡಿ ಒಳ್ಳೇದಾದರೆ ನಾವು ಅದ್ರ ಮೇಲೆ ಡಿಸ್ಕಷನ್ ಹೋಗೋಣ. ಇಲ್ಲ ಅಂದರೆ ಬುಧವಾರ ಕೋರ್ಡಿನೇಷನ್ ಮೀಟಿಂಗ್ ಆಗುತ್ತೆ. ವೇಜ್ ಮಾಡಲೇಬೇಕು, ಇದೇ ಈ ಕೋರ್ಡಿನೇಷನ್ ಕಮಿಟಿ ತೀರ್ಮಾನ. ವೇಜ್ ಇಲ್ಲದೆ ಈ ಹೋರಾಟ, ಈ ವೇಜ್ ನೆಗೋಸಿಯೇಷನು ಅಗ್ರಿಮೆಂಟ್ ಆಗೋದಿಲ್ಲ ಅಂತ ಮ್ಯಾನೇಜ್ಮೆಂಟ್ಗೆ ಕಟ್ಟುನಿಟ್ಟಾಗಿ ತಿಳಿಸಿದ್ದೀವಿ. ವೇಜ್ ಆಗಬೇಕಂದ್ರೆ ಹೋರಾಟ ಮಾಡಿದ್ರೇ ನೀವು ಕೊಡ್ತೀರ ಅಂದರೆ ಅದಕ್ಕೂ ನಾವು ತಯಾರಿದ್ದೀವಿ. ಬುಧವಾರ ವೇಜ್ ಕೋರ್ಡಿನೇಷನ್ ಮೀಟಿಂಗ್ ನಡೆಯುತ್ತೆ, ಅದರಲ್ಲಿ ತೀರ್ಮಾನ ಮಾಡೋಣ. ಮಂಡೇ ಏನು ಅವರು ಔಟ್ಪುಟ್ ಕೊಡ್ತಾರೆ ನೋಡಿಬಿಟ್ಟು ಫರ್ದರ್ ಮೀಟಿಂಗು 9th ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಕರಿಬೋದು. ಆದರೆ ಇದು ಬಂದು ವೇಜ್ ನೆಗೋಸಿಯೇಷನ್ ಬಂದು ಶುರು ಆಗಬೇಕಂತ ಬೇಡಿಕೆ ಇಟ್ಟಿದ್ದೀವಿ, ಅದು ಆಗಬೇಕು. மதிப்பிற்கும் மரியாதைக்குரிய என் உயிரினும் மேலான என் தோழமை தோழர்களுக்கு தெரிவிப்பதாதெனில் நம்முடைய BML நான் பர்மனன்ட் கோஆர்டினேஷன் கமிட்டி பல்வேறு போராட்டங்களை கையில் எடுத்து இந்த ஒட்டுமொத்த தொழிலாளர் வர்க்கத்தை காக்க வேண்டும் என்கின்ற ஒரு நல்லெண்ணத்தோடு முதன்முறையாக இந்தியாவுடைய வரலாற்றில் இதுவரையிலும் சொல்லக்கூட முடியாத அளவுக்கு ஒரு மைல் சாதனை என்னன்னு கேட்டாக்கா, நம்முடைய கார்ப்பரேட் மேனேஜ்மெண்ட் கிட்ட இந்த வேஜ் ரிவிஷன் நெகோசியேஷன் நடக்குது. பலவிதமான கட்டங்களாக பேச்சுவார்த்தை நடக்குது. ஆனால் லாஸ்ட் மீட்டிங் ஒரு முதல்ல இருந்துச்சு, அதுக்கு முன்னாள் மீட்டிங் ஒரு மாதிரி இருந்துச்சு, அதுக்கு முன்னாள் அப்படி பல்வேறு மீட்டிங் நடந்தாலும் இன்றைய தினம் மதியம் 11:30க்கு துவங்கிய மீட்டிங்
8 மணி வரலாம் நடக்குதுன்னு சொன்னா என்னுடைய நான் பர்மனன்ட் கோஆர்டினேஷன் கமிட்டி தலைவர்கள் பேசிய பேச்சு ஒட்டுமொத்த டிசிஎல் தொழிலாளர்களுடைய வாழ்க்கை தரத்தை மாற்ற வேண்டும் என்று பேசிய பேச்சு. அது மாத்திரமல்ல தோழர்களே, இன்னைக்கு பெம்மால் ஹிஸ்டரியில 44 வருட சர்வீஸ்ல என்னுடைய டிசிஎல் தொழிலாளிக்கு இன்னைக்கு சர்வீஸ் கிராஜுவிட்டி கிடைக்குதுன்னு சொன்னா என்னுடைய நான் பர்மனன்ட் கோஆர்டினேஷன் கமிட்டி தான் இதுக்கு முழு காரணம். 10 வருஷம் இல்ல, 20 வருஷம் இல்ல, 30 வருஷம் இல்ல, இன்னைக்கு 36 வருஷத்துக்கு சர்வீஸ் கிராஜுவிட்டி கொடுக்கணும்ட்டு நம்முடைய பிஎம்எல் கார்ப்பரேட் மேனேஜ்மெண்ட் வந்து ஒத்துக்கணே மரியாதைக்குரிய சிஜிஎம் ஐயா அன்பழகன் தலைமையில வெகு சிறப்பான முறையில ஒரு போராட்டமான முறையில சோறு தண்ணி இல்லாத முறையில டீ காபி குடிக்க முடியாத நிலையில இந்த பேச்சுவார்த்தை இன்னைக்கு நடத்தி அதுக்கு மிகப்பெரிய ஒப்புதல் பெற்று மினிட்ஸ் பெற்று தொழிலாளர் தோழர்களை நாளைக்கு இசிடி முடிச்சுட்டு எல்லா தொழிலாளிகளுக்கும் வாய்ஸ் மெசேஜ் கொடுக்குறோம். தேவையான கேட் மீட்டிங்ல டிக்ளேர் பண்றோம். அது மாத்திரம் இல்ல, இது முடிந்த கையோட வேஜ் ரிவிஷனை முடிச்சு ஒட்டுமொத்த தொழிலாளர்களுடைய அரியர்ஸை பெற்று தந்து அந்த இன்கிரிமெண்ட் அதை கூட வாங்கி கொடுக்குற தோழர்களை நம்பிக்கையோட மகிழ்ச்சியோட நாளைக்கே பேச்சுவார்த்தை அது ஃபைனல் ஆகுது. எனவே அந்த 3-4 ரூபாய் இன்கிரிமெண்ட் அரியர்ஸோட நம்முடைய தொழிலாளிகள் எல்லாருக்கும் வாங்கி கொடுக்குறோம், முடிக்க போறோம் என்பதை கூறிக்கொண்டு வாய்ப்புக்கு நன்றி கூறி விடைபெறுகிற தோழர்களே. நன்றி, வணக்கம். ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ KGF ಪ್ರೆಸಿಡೆಂಟ್ ಶಿವಕುಮಾರ್ ಹೇಳಿದ್ರು, ಮತ್ತು ನಮ್ಮ ವಿ ರಾಜು ಅವರು ಸೆಕ್ರೆಟರಿ ಅವರು ಕೂಡ ತಿಳಿಸಿದ್ರು. ಸುಮಾರು 5 to 6 hours ಒಳಗಡೆ ಮೀಟಿಂಗ್ ಆಯಿತು. ನಾವು ಯಾವುದನ್ನು ಕೊಟ್ಟಿಲ್ಲ. ನಮಗೆ ಏನಿವತ್ತು ದುಡಿತಾ ಇದ್ದೀವಿ ಅದಕ್ಕೆ ಪ್ರತಿಫಲ ಸಿಗಬೇಕು ಅಂತ ನಾವು ಎಲ್ಲ ಬಂದಿದ್ದಂಥ ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಎಲ್ಲರೂ ಒಂದು ವಾಯ್ಸ್ ಕೊಟ್ಟು ಮಾತಾಡಿದ್ವಿ. ಮತ್ತು ಏನು ಮುಂದಿನ ದಿನದಲ್ಲಿ ಒಂದು ಡೇಟ್ ಕೊಟ್ಟವ್ರೆ, ಆ ಡೇಟ್ ಒಳಗಡೆ ನಮಗೆ ವೇಜು ಆಗಬೇಕು ಮತ್ತು ಗ್ರ್ಯಾಚ್ಯುಟಿನೂ ಆಗಬೇಕು ಅಂತ ಅವ್ರಿಗೆ ಹೇಳಿದ್ವಿ. ಅವರು ಅದನ್ನ ದೊಡ್ಡವ್ರ ಹತ್ರ ತಿಳಿಸಿ ಅದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ತಿಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.